ಮೊದಲನೇದಾಗಿ ಇಂದಿರಾ ಕ್ಯಾಂಟೀನ್ ಪ್ರತಿ ತಾಲೂಕು ಒಂದು ಇದ್ದೇ ಇರುತ್ತೆ. ಮಾಗಡಿನಲ್ಲಿ ಇತ್ತು, ಈಗ ಬಿಡದಿನಲ್ಲಿ ಒಂದು ಹೊಸ ಇಂದಿರಾ ಕ್ಯಾಂಟೀನು ಪ್ರಾರಂಭ ಆಗಿದೆ. ಇಂದಿರಾ ಗಾಂಧಿ ಅವರು ಸುಮಾರು 15 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಂಥವ್ರು. ಈ ದೇಶದಲ್ಲಿ ಬಡವರ ಪರ ಕ್ರಾಂತಿಯನ್ನ ಮಾಡಿದಂಥವ್ರು. 20 ಅಂಶದ ಕಾರ್ಯಕ್ರಮಗಳ ಪ್ರಕಾರ ರಾಜ್ಯದ ಅನಾರೋಗ್ಯ ಮಾಡುತ್ತಿರ್ಬೋದು, ಉಳುವವನಿಗೆ ಭೂಮಿ, ಮತ್ತೆ ಮನೆ ಇದ್ದವ್ರ ಮನೆ, ಬಡವರ ಪರ ಪ್ರಥಮವಾಗಿ ಕಾರ್ಯಕ್ರಮಗಳನ್ನ ಕೊಟ್ಟಂತ ದಿಟ್ಟ ಮಹಿಳೆ. ಮತ್ತೆ ನಾವು ಯಾವುದೇ ದೇಶಕ್ಕೆ ಹೋಗ್ಲಿ, ಬೇರೆ ಬೇರೆ ದೇಶಗಳಿಗೆ ಹೋದಾಗ ನೀವು ಯಾವ ದೇಶದವರು ನಮ್ಮನ್ನು ಕೇಳಿದ್ರೆ ನಾವು ಭಾರತ ಅಂತ ಹೇಳಿದಾಗ ಅವ್ರಿಗೆ ಮಹಾತ್ಮ ಗಾಂಧಿ ಅವರ ಹೆಸರು ಮೊದಲು ಬರ್ತಿತ್ತು, ಆಮೇಲೆ ಇಂದಿರಾ ಗಾಂಧಿ ಅವರು ಇಂಡಿಯಾದವರು ಅಂತ ಹೇಳಿದ್ರು. ಎರಡು ಹೆಸರು ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಗೊತ್ತಿತ್ತು. ಮುಖ್ಯ ಮಹಿಳೆ ಅಂತ ಹೇಳ್ಬೋದು ಇಂದಿರಾ ಗಾಂಧಿ ಅವರು ಅಂತ. ಮತ್ತೆ ಪಾಕಿಸ್ತಾನವನ್ನ 2 ಭಾಗವನ್ನ ಮಾಡಿದಂಥವ್ರು. ಮತ್ತೆ ಅವರ ಹೆಸರಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ರಾಜ್ಯದ ಎಲ್ಲಾ ಭಾಗದಲ್ಲೂ ಇದೆ. ನಮ್ಮ ಬಾಲಕೃಷ್ಣ ಅವರು, ರವಿ ಅವರು ಎಲ್ಲ ಸೇರಿ ಉದ್ಘಾಟನೆ ಮಾಡ್ತೀವಿ. ಶುಚಿತ್ವ ಎಲ್ಲ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ವಿ. ಮತ್ತೆ ಒಂದು ಸಾರ್ವಜನಿಕರಿಗೆ ಶೌಚಾಲಯ CSR ಫಂಡಲ್ಲಿ ಒಂದು ಆಗಿದೆ. ಮತ್ತೆ ಈ ಬಸ್ ಸ್ಟ್ಯಾಂಡ್ಗೆ ಸುಮಾರು ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ CSR ಫಂಡಲ್ಲಿ ನಮ್ಮ ನಟರಾಜ್ ಅವರು, ಬಾಲಕೃಷ್ಣ ಅವರು ಸ್ವಲ್ಪ ಎಲ್ಲ ಪೇಂಟಿಂಗು, ಟಾಯ್ಲೆಟ್ಸ್ ರಿನೋವೇಷನ್ನು, ಮತ್ತೆ ಕುಡಿಯೋ ನೀರಿದು ಎಲ್ಲ ಕೂಡ ಮಾಡ್ಕೊಂಡು ಇನ್ನೂ 1-2 ಪ್ರೋಗ್ರಾಮ್ ಇದೆ. 40 ಕಿಲೋಮೀಟರ್ವರೆಗೂ ಅನುಮೋದನೆ ಆಗಿದೆ BMTC. ಈಗ ನಾನು ಫಸ್ಟ್ ಮುಂದಿನ ವಾರ ಇಲ್ಲೇ ರಾಮನಗರದಿಂದಾನೆ ಪ್ರಾರಂಭ ಮಾಡಿ, ರಾಮನಗರ ಕಾರ್ಪೊರೇಷನ್ ಲಿಮಿಟ್ ಇಂದ 40 ಕಿಲೋಮೀಟರ್ವರೆಗೂ BMTC ಬಸ್ ಓಡಾಡ್ಬೋದು. ನಾನು ಮತ್ತೆ ನಮ್ಮ MD ಅವ್ರಿಗೆ ಇಬ್ರು ಮಾತಾಡ್ಕೊಂಡಿದ್ವಿ. ಮುಂದಿನ ವಾರ ನಾವು ಕಾರ್ಯಕ್ರಮ ರಾಮನಗರದಿಂದಾನೇ ಪ್ರಾರಂಭ ಮಾಡ್ತೀವಿ. ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಎಲ್ಲ ಕಡೆ ಕೂಡ BMTC ಬಸ್ಗಳು ಬರುತ್ತೆ. ಮತ್ತೆ ಡಿಪೋ ಅಂತ ಕೇಳ್ತಾ ಇದ್ರು ಬಹಳ ದಿವಸದಿಂದ, ನಮ್ಮ ಕುದೂರಲ್ಲಿ ಅದು ಅನುಮೋದನೆ ಆಗಿದೆ. ನಾಳೆಯಿಂದ KSRTC ನೌಕರರು ಮುಷ್ಕರ ಇಟ್ಕೊಂಡಿದ್ದಾರೆ. ನಮ್ಮ MD ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡಕ್ಕೆ. ನಮ್ಮ MD ಅಕ್ರಮ್ ಅವ್ರು ಇದಾರಲ್ಲ, ಅವ್ರ ಜೊತೆ ಏನೇನು ಜೊತೆ ಮಾತಾಡಕ್ಕೆ ಆ ಥರದ್ದೇನು ಆಗಲ್ಲ ಅಂದ್ಕೊಂಡಿದ್ದೀವಿ. ಪ್ರತಿಭಟನೆ ಅಂದ್ರೆ ಅವ್ರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ಬಸ್ನಲ್ಲಿ ಲಗೇಜ್ ಸಾಗಣೆ ಮಾಡಲಿಕ್ಕೆ ದರವನ್ನ ಹೆಚ್ಚಿಸಿದೆ. ಯಾವತ್ತೀಗ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ. 21ರಲ್ಲಿ ಅವರು ಲಗೇಜ್ ಬೆಲೆ ಜಾಸ್ತಿ ಮಾಡಿರ್ಲಿಲ್ವಾ? 21ರಲ್ಲಿ ಇದೇ ಲಗೇಜ್ಗೆ ಬಿಜೆಪಿ ಅವರು ಅವ್ರದೇ ಸರ್ಕಾರ ಇದ್ದಾಗ, ಅವ್ರದೇ ಮಂತ್ರಿಗಳು ಇದ್ದಾಗ ಲಗೇಜ್ ಬೆಲೆ ಜಾಸ್ತಿ ಮಾಡಿರ್ಲಿಲ್ವಾ? ಯಾವತ್ತು ಟಿಕೆಟ್ ದರ ಜಾಸ್ತಿ ಆಗುತ್ತೆ, ಲಗೇಜ್ ಆಟೋಮೆಟಿಕ್ ಆಗುತ್ತೆ. ಸ್ವಲ್ಪ ತಡ ಆಯ್ತು ಅಷ್ಟೇ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅದಕ್ಕೆ ಹೇಳೋದು. ಹಿಂದೆ ಅವ್ರ ಕಾಲದಲ್ಲಿ ಮಾಡಿರ್ಲಿಲ್ವ ಅಂತ ಅವರು ಸುಮ್ಮನೆ ಟ್ವೀಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅವರು ಸ್ವಲ್ಪ ಚರಿತ್ರೆ ನೋಡ್ಲಿ. ಟಿಕೆಟ್ ದರ ಏರಿಸೋದಕ್ಕೂ ವಿರೋಧ ಮಾಡಿದ್ರು. ಅಶೋಕ್ ಅವರು 47% ಟಿಕೆಟ್ ದರ ಏರಿಕೆ ಮಾಡಿದ್ರು. ವಿಧಾನಸಭೆಯಲ್ಲಿ ಅಂಕಿಅಂಶದ ಮುಖಾಂತರ ಮುಖ್ಯಮಂತ್ರಿಗಳು ಅಶೋಕ್ ಅವರು ಉತ್ತರ ಕೊಟ್ಟರು. ಎಷ್ಟು 47% ಜಾಸ್ತಿ ಮಾಡಿದ್ರು ಅಶೋಕ್ ಅವರು 5 ವರ್ಷ ಮಿನಿಸ್ಟರ್ ಆಗಿದ್ದಾಗ. ಮೊನ್ನೆ 21ರಲ್ಲಿ ಟಿಕೆಟ್ ದರ ಏರಿಕೆ ಮಾಡಿ, ಟಿಕೆಟ್ ದರದ ಜೊತೆಗೆ ಲಗೇಜ್ ಜಾಸ್ತಿ ಮಾಡಿದ್ರು ಬಿಜೆಪಿ ಅವರು. ಅವ್ರೇನ್ ಮಾಡಿರ್ಲಿಲ್ವಾ? ಅದು 30 kg ವರೆಗೂ ಫ್ರೀ. 30 kg ಮೇಲಿದ್ರೆ ದರ ಒಂದ್ ಕೈ ಕೊಟ್ಟು ಒಂದ್ ಕೈ ಕಿಟ್ಕೊಳ್ತಾರೆ ಅಂತ ಹೇಳಿ ಸರ್. ಇನ್ನೇನು ಬಿಜೆಪಿ ಅವ್ರ ಕೈಯಿಂದ ಕೊಡ್ತಾರಾ? ನಾವು ಏನು ಕೈಯಿಂದ ಕೊಡ್ತೀವ? ಜನರ ಹತ್ರ ತಗೋಬೇಕು, ಸಾಹುಕಾರ ಹತ್ರ ತಗೋಬೇಕು, ಬಡವರು ಕೊಡ್ಬೇಕು. ಸರ್ ಈಗ ಮಧ್ಯ ಸರ್ ಸಚಿವರುಗಳು, ಶಾಸಕರು, MLCಗಳು ಎಲ್ಲ ಫಾರಿನಿಗೆ ಹೋಗಿದ್ದಾರೆ ಸರ್. ಹೋದ್ರೆ ತಪ್ಪೇನಿದೆ? ಅವ್ರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಅಲ್ಲ, ಒಂದು ಚರ್ಚೆ ಆಗಿತ್ತು ಸರ್, ಅಂದ್ರೆ ಸರ್ಕಾರ ದುಡ್ಡಲ್ಲೇ ಹೋಗ್ತಾ ಇದ್ದಾರೆ. ಸರ್ಕಾರ ದುಡ್ಡಲ್ಲಿ ಯಾರು ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಆಮೇಲೆ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ಏನೇಳಿ? ದೇಶ ಸುತ್ತು ಕೋಶ ಓದು
ಮತ್ತೆ ಗಾದೆ ಇದೆ, ನಾನು ಕೇಳಿಲ್ಲ, ನಾನು 85 ದೇಶಗಳು ಹೋಗಿದ್ದೀನಿ. ಈಗ 5-6 ವರ್ಷದಿಂದ ಈ ಕರೋನಾ ಬಂದ್ಮೇಲೆ ಹೋಗಿಲ್ಲ. ಸಮಯ ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 50 ದೇಶಕ್ಕೆ ಹೋಗ್ತಾ ಇದ್ದೆ ಅಲ್ವಾ. ಪ್ರಪಂಚ ನೋಡ್ಬೇಕು. ಈ ರೀತಿ ಅಂದ್ರೆ power sharing ನಡುವೆ ಸರ್ ಅಲ್ಲ, ಸ್ವಂತ ಖರ್ಚಲ್ಲಿ ನಾನು ಹೇಳಿದೆ ಗೊತ್ತಾ, ಹೋಗುವಂತದ್ದು ಏನ್ ಸಂದೇಶ ಕೊಟ್ಟಂಗೆ ಸರ್ ಅಂತ? ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ, MLA ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿದೆ, ನೀವು ಹೋಗಿ ಮಾತಾಡ್ತಾರೋ, ಅಲ್ಲ ಸರ್, ನೀವು ಸುತ್ತಾಕೊಂಬನ್ನಿ. ಈ ರೀತಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಸಂದರ್ಭದಲ್ಲಿ 11 ಜನ ಹೋಗುವಂತದ್ದು ಹೋಗ್ಬಾರ್ದು ಅಂತ ಏನಿದೆ? ಅಲ್ಲ, ಹೋಗಿರೋರೆಲ್ಲ ಸಿದ್ದರಾಮಯ್ಯ ಬಣ ಅಂತ ಹೇಳಿ ಸರ್. ಯಾವ ತರ ಏನೂ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ನಮ್ಮನ್ನ ಭಾಗ ಮಾಡ್ತಾ ಇದ್ದೀರಾ, ಮಾಧ್ಯಮದವರು ನಮ್ಮನ್ನ ಬಣ ಮಾಡ್ತಾ ಇದ್ದೀರಾ. ನಾವೆಲ್ಲ ಒಂದೇ ಬಣ. DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನಂಗೆ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರು ಯಾಕೆ ಅವ್ರಿಗೆ ಹೋಗಿ ಏನು ಹೇಳ್ಬೇಕಾಗಿಲ್ಲ, CM ಏನು ಹೇಳಿ ಹೋಗ್ಬೇಕಾಗಿಲ್ಲ. ಸ್ವಂತ ಖರ್ಚಲ್ಲೇ ಅವ್ರು ಹೋಗ್ತಾರೆ ವಿದೇಶಕ್ಕೆ. ಆಮೇಲೆ ನೀವು ಮಾಧ್ಯಮದವರು ಹೋಗಿ ನೀವು ನೋಡ್ಕೊಂಬನ್ನಿ. ನೀವು ನೋಡ್ಬೇಕು, ಪ್ರಪಂಚ ನೋಡ್ಬೇಕು, ನೀವು ನೋಡ್ಬೇಕು. ಪ್ರಪಂಚ ನೋಡಿದ್ರೇನೆ ನಾವೆಲ್ಲಿದ್ದೀವಿ, ಬೇರೆ ದೇಶದವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ನಿಮ್ಗೇನಾರ ಇದೆಯಾ ಸರ್, ನೀವು ಹೋಗ್ತಿದ್ದೀರಾ ಸರ್? ನಾನು ಈಗಾಗಲೇ 85 ದೇಶ ನೋಡಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 55 ದೇಶ ನೋಡ್ತೀನಿ. ಅಂದ್ರೆ ನನ್ನ ಸ್ವಂತ ಖರ್ಚಲ್ಲೇ ಹೋಗಿರೋದು, ನಾನು ಯಾವತ್ತೂ ಸರ್ಕಾರಿ ಖರ್ಚಲ್ಲಿ ಹೋಗಿಲ್ಲ. ವೆಂಕಟೇಶ್ ಕಳಿಸ್ಕೊಡ್ತಿದ್ದಾರೆ ಅಧ್ಯಯನಕ್ಕೆ ಅಂತ ಚರ್ಚೆ ಆಗಿತ್ತು ಸರ್. ಆಮೇಲೆಲ್ಲ ಹೋದ್ರೆ ಯಾವ ತಪ್ಪು ಇಲ್ಲ, ಅದನ್ನೇ ಮಾಧ್ಯಮಗಳು, ಸಾರ್ವಜನಿಕರು, ಆಮೇಲೆ ಸರ್ಕಾರದ ಖರ್ಚಲ್ಲಿ ಹೋಗಿದ್ರೆ ತಪ್ಪು. ಸ್ವಂತ ಖರ್ಚಲ್ಲಿ ಹೋಗ್ಲಿ ಬಿಡಿ. ಯಾಕೆ ಚರ್ಚೆ ಆಗುತ್ತೆ ಅಂದ್ರೆ ಸರ್, ಈ ರೀತಿ CM ಬದಲಾವಣೆ ಚರ್ಚೆ ನೀವು ಮಾಧ್ಯಮದವರಪ್ಪ, ನೀವು ಸುಮ್ಮನೆ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತೀರಾ ನೀವು ಮಾಧ್ಯಮದವರು. ಈಗ ನಿಮ್ ಶಾಸಕರುಗಳೇ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು ಸರ್, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ. ಆಮೇಲೆ ಹಿರಿಯ ಸಚಿವರು ಇದ್ದಾರೆ ಮಾದೇವಪ್ಪ ಅವರು. ಆ ರೀತಿ ಎಕ್ಸಾಂಪಲ್ ಕೊಟ್ಟು ಮಾತಾಡೋದು ಸರಿ ಇಲ್ಲ. ಆ ರೀತಿ ಏನೋ ಬಾಲ ಇದನ್ನ ಅಲ್ಲಾಡ್ಸಕ್ಕಾಗಲ್ಲ ಅಂತ ಆ ರೀತಿ ಹೇಳಿಕೆ ಕೊಡಬಾರ್ದು. ಬೇರೆ ಏನಾದ್ರು ಉದಾಹರಣೆ ಕೊಟ್ಟು ಹೇಳ್ಬೋದು ಅಲ್ವಾ. ಅದು ಹಿರಿಯ ಸಚಿವರಾಗಿ ಆ ರೀತಿ ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನು ಬೇಕು, 4-5 ತಿಂಗಳು ಬೇಕಾಗುತ್ತೆ. ಈಗ ಕ್ಯಾಬಿನೆಟ್ ಅನುಮೋದನೆ ಆಗಿದೆ, ಆಮೇಲೆ ಇದಾಗುತ್ತೆ, ಯಾವ್ದು ಟೆಂಡರ್ ಆಗುತ್ತೆ, ಮತ್ತೆ ಎಲ್ರಿಗೂ ಉಚಿತವಾಗಿ ಕೊಡ್ತಾ ಇದೀವಲ್ಲ. 3-3.5 ಕೋಟಿ ಸಣ್ಣ ಮಕ್ಕಳು ಬಿಟ್ರೆ ಉಳಿದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಕೊಡ್ತೀವಿ. ಹಣ ಜಾಸ್ತಿ ಬೇಕಾಗುತ್ತೆ. ಅದರಿಂದ ಕ್ಯಾಬಿನೆಟ್ ಮತ್ತೆ ಬರಬೇಕು. ಮತ್ತೆ ಬಂದಾದ್ಮೇಲೆ ಬೇಕು 4-5 ತಿಂಗಳು ಬೇಕು ಪ್ರೊಸೆಸ್. ಅಲ್ಲಿವರೆಗೂ ಕೂಡ ಆಧಾರ್ ಕಾರ್ಡಲ್ಲಿ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ ಸಾರ್ವಜನಿಕರಿಗೆ.